ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH. ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಜೊತೆ ಸಿಎಂ ಸಭೆ ಆರಂಭ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಇಬ್ಬರು ಕೂಡ ದೆಹಲಿಯಲ್ಲಿ ಒಂದು ಮಹತ್ವದ ಮೀಟಿಂಗ್ ಅನ್ನ ನಡೆಸುವಂಥದ್ದು. DCM DK ಮೀಟಿಂಗ್. ಸಿದ್ದರಾಮಯ್ಯ ಕೂಡ ನಿನ್ನೆ ಕೊಟ್ಟಂತ ಹೇಳಿಕೆ ನಂತರ ತೀವ್ರ ಕುತೂಹಲ ಮೂಡಿಸಿದೆ. ಈಗ ಪ್ರತಿಯೊಂದು ಬೆಳವಣಿಗೆ ಕೂಡ ನಾಯಕರ ಮೀಟಿಂಗ್. ಸದ್ಯ ದೆಹಲಿಯಲ್ಲೇ ಇರುವಂತ ಸಿಎಂ ಹಾಗೂ DCM ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ಗೂ ಕೂಡ ವೇಟಿಂಗ್ ನಲ್ಲಿದ್ದಾರೆ. ಆದರೆ ಇದುವರೆಗೂ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಆದರೆ ಸುರ್ಜೇವಾಲಾ ಜೊತೆಗೆ ಇವತ್ತು ಮೀಟಿಂಗ್ ಫಿಕ್ಸ್ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಮೀಟಿಂಗ್ ಆರಂಭ ಆಗಲಿದೆ. ತೀವ್ರ ಕುತೂಹಲ ಮೂಡಿಸಿದಂಥ ನಾಯಕರ ಮೀಟಿಂಗ್. ಸಿದ್ದರಾಮಯ್ಯನವರ 5 ವರ್ಷ ನಾನೇ ಸಿಎಂ ಅನ್ನೋ ಸ್ಪಷ್ಟವಾದಂಥ ಹೇಳಿಕೆಯ ನಂತರ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದಿದೆ. ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಜೊತೆ ಸಿಎಂ ಸಭೆ ಒಂದು 1-to-1 ಮೀಟಿಂಗ್ ಆಗಿತ್ತು. ಸಾಕಷ್ಟು ಶಾಸಕರು ಬಂದು ಸುರ್ಜೇವಾಲಾ ಮುಂದೆ ತಮ್ಮ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ರು. ಜೊತೆಗೆ ಸುರ್ಜೇವಾಲಾ ಅವರ ಕಡೆಯಿಂದ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಸುದಾದ ನಂತರ ಈಗ ಸಿಎಂ ಮತ್ತು DCM ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತಿರೋದು, ಒಂದು ಮೀಟಿಂಗ್ ಫಿಕ್ಸ್ ಆಗಿರೋದು ಬಹಳ ಕುತೂಹಲ ಮೂಡಿಸ್ತಾರೆ. ಈಗ ಇನ್ನು ದೆಹಲಿ ವರಿಷ್ಠರ ಅಂಗಳದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಖರ್ಗೆ ನಿವಾಸದಲ್ಲಿ ಒಂದ್ ಕಡೆ ಗರಿಗೆದ್ದಂತ ರಾಜಕೀಯ ಚಟುವಟಿಕೆ ಇತ್ತ ರಾಜ್ಯದಲ್ಲಿ. 5 ವರ್ಷ ನಾನೇ ಸಿಎಂ ಹೇಳಿಕೆ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಸಂಚಲನ ಮೂಡಿದೆ. ಖರ್ಗೆ ನಿವಾಸಕ್ಕೆ ಸಾಲು ಸಾಲು ಸಚಿವರು, ಶಾಸಕರು ಭೇಟಿ ನೀಡುತ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಹಾಗೆ SC ಮಹದೇವಪ್ಪ, ಜಮೀರ್ ಎಲ್ಲ ಮಿನಿಸ್ಟರ್ಗಳು ಕೂಡ ಈಗ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಆಗ್ತಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್, ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಸೊ 5 ವರ್ಷ ನಾನೇ ಸಿಎಂ ಅಂತ ಹೇಳೋ ಮೂಲಕ ಯಾವುದೇ ಅಡೆತಡೆ ಇಲ್ಲ ನನಗೆ, ಈ ಪವರ್ ಶೇರಿಂಗ್ ಎಲ್ಲವೂ ಕೂಡ ಸುಮ್ಮನೆ ರೂಮರ್ಸ್ ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಸೊ ಗೃಹ ಸಚಿವ ಪರಮೇಶ್ವರ್, ಅರಣ್ಯ ಸಚಿವ ಖಂಡ್ರೆ, ಇನ್ನು SC ಮಹದೇವಪ್ಪ ಮಾತನಾಡಿದ್ರು ಈ ಮೀಟಿಂಗ್ ಆದ ನಂತರ. ಬನ್ನಿ ನೋಡೋಣ. ಪೀಪಲ್ ಮ್ಯಾಂಡೇಟ್ ಕೊಟ್ಟಿದ್ರು 5 ವರ್ಷ ಆಳಿ ಅಂತ. ಪೀಪಲ್ಸ್ ಮ್ಯಾಂಡೇಟ್. ಕಾಂಗ್ರೆಸ್ ಸರ್ಕಾರ 5 ವರ್ಷ ಆಡಳಿತ ಮಾಡಬೇಕು ಅನ್ನೋದು ಅವರ ಮ್ಯಾಂಡೇಟ್. ಆ ಮ್ಯಾಂಡೇಟನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಆಪರೇಷನ್ ಕಮಲ ಮಾಡಿದ್ರಲ್ಲ, ಮ್ಯಾಂಡೇಟೇ ಇಲ್ಲದೆ ಅವರು ಮಧ್ಯೆ ಹೇಳ್ತಾರೆ. ಅವರೇ ಹೈಕಮಾಂಡ್ ಥರ ಮಾತಾಡ್ತಾರೆ BJP ಅವರು. ಹಿಂಗಾಗೋಯ್ತು, ಇದು ಹಂಗೋಗೋಯ್ತು, ಅವ್ರಿಗೆ ಈ ಹಿಂದೆ ಮುಂದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಅವರು ಹಿಂದೆ ರುಚಿ ನೋಡಿದಾರಲ್ಲ 2 ಸಾರಿ, ಈ ಸಾರಿ ಏನಾಗುತ್ತೆ ಅನ್ನೋದು ಅವ್ರ ಅನಿಸಿಕೆ ಇರ್ಬೋದು. ಅದಕ್ಕೆ ಈ ಥರ ಹೇಳಿಕೆಗಳು ಅವ್ರು ಹೇಳಿದಾಗ ಅದಕ್ಕೆ ಮಾಧ್ಯಮಗಳು ಪ್ರತಿಕ್ರಿಯಿಸುವಾಗ ಒಂದು ಇದಕ್ಕೆ ಅವಕಾಶ ಇಲ್ಲ. ನಾವು ಸ್ಪಷ್ಟ ಬಹುಮತದಿಂದ ಬಂದಿದ್ದೀವಿ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ನಾನು ಮುಖ್ಯಮಂತ್ರಿಯಾಗಿ ಇದ್ದೀನಿ, ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಸೌಹಾರ್ದ ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಬಂದಿದ್ರು, ಎಲ್ಲ ಒಟ್ಟಿಗೆ ಕೂಡಿ ಬಂದು ಭೇಟಿಯಾಗಿದ್ವಿ ಅಷ್ಟೇ. ಏನಾದರೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನೋ ಸರ್ ಇದು? ಏನಿಲ್ಲ, ಇವತ್ತಿನ ನಮ್ಮ ಸರ್ಕಾರದ ಬಗ್ಗೆ ಸ್ಥಿತಿಗತಿಗಳನ್ನ ಅವರು ಕೇಳಿದ್ರು, ನಾವು ಚರ್ಚೆ ಮಾಡಿದ್ವಿ. ಅಷ್ಟಕ್ಕೆ ಸೀಮಿತವಾಗಿರುವಂತ ಇಲ್ಲ, ಅದು ಬೇರೆ. ನಾವು ಮೊದಲೇ ಭೇಟಿಯಾಗಲಿಕ್ಕೆ ಇದು ನಿಗದಿ ಆಗಿತ್ತು. ಆ ಸ್ಟೇಟ್ಮೆಂಟ್ ಬೆಳಗ್ಗೆ ಬಂದಿತ್ತು. ಇದು 3 ದಿನದಿಂದ ಫಿಕ್ಸ್ ಆಗಿತ್ತು. ಇದಕ್ಕೆ ಸಂಬಂಧ MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH